ಕ್ರೀಡಾಂಗಣ ಸುಧಾರಣೆಗೆ ಏನಾದರೂ ಹೋರಾಡಿದ್ರೆ ಎಫ್ಐಆರ್ ಅಸ್ತ್ರನ. ಅಂತಾರಾಷ್ಟ್ರೀಯ ಕ್ರೀಡಾಪಟು ಲೋಕೇಶ್ ರಾಥೋಡ್ ಮೇಲೆ ಎಫ್ಐಆರ್ ಈಗ ದಾಖಲಾಗಿದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಟ್ವೀಟ್ ಮಾಡಿದೆ. ಆ ಟ್ವೀಟ್ ಅಲ್ಲಿ ಒಂದಷ್ಟು ವಿಚಾರಗಳನ್ನ ಬಿಜೆಪಿ ಬರ್ಕೊಂಡಿರೋದು. ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಸ್ಟೇಡಿಯಂ ಅನ್ನ ಸರಿಪಡಿಸಿ ಅಂತ ಹೇಳಿದವರ ಮೇಲೆ ಪ್ರಕರಣ ದಾಖಲಿಸ್ತೀರಿ, ಕೇಸ್ ದಾಖಲಿಸಿ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಅಂತ ಟ್ವೀಟ್ ಮಾಡಿದೆ ಬಿಜೆಪಿ. ಖರ್ಗೆ ತನ್ನ ಶೂರತ್ವವನ್ನ ಕೆಲಸದಲ್ಲಿ ತೋರಿಸಲಿ, ಅಪ್ಪ ಮಗನ ವರ್ತನೆಯಿಂದ ಉತ್ತರ ಕರ್ನಾಟಕ ಹಿಂದುಳಿದಿದೆ ಅಂತ ಬಿಜೆಪಿ ಟ್ವೀಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಟ್ವೀಟ್ ಮಾಡಿರೋದು, ಹಾಗೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದೆ ಟ್ವೀಟ್ ಮಾಡಿ. ಈ ಟ್ವೀಟಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಬರೆದಿದ್ದಾರೆ. ಹಿಟ್ಲರ್ ಆಡಳಿತವನ್ನ ಪ್ರಿಯಾಂಕ್ ಖರ್ಗೆ ಮಾಡ್ತಾ ಇದ್ದಾರೆ, ಅದನ್ನೇ ಮಾದರಿಯಾಗಿ ಇಟ್ಕೊಂಡಿದ್ದಾರೆ ಅನ್ನುವಂಥ ವಿಚಾರವನ್ನ ಕೂಡ ಈಗ ಬರ್ಕೊಂಡಿರೋದು ಬಿಜೆಪಿ. ಕೇಸ್ ದಾಖಲಿಸಿ ದಬ್ಬಾಳಿಕೆ ಮಾಡ್ತೀರಾ ಅಂತ ಟ್ವೀಟ್ ಮಾಡಿದೆ ಬಿಜೆಪಿ. ಯಾವುದಾದ್ರೂ ಹೋರಾಟವನ್ನ ಮಾಡಿದ್ರೆ ಅಥವಾ ಹೋರಾಟಕ್ಕೆ ಇಳಿದ್ರೆ, ಕ್ರೀಡಾಂಗಣ ಸುಧಾರಣೆ ಮಾಡುವಂತ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡಿದ್ರು ಅಂತಾರಾಷ್ಟ್ರೀಯ ಕ್ರೀಡಾಪಟು, ಅವ್ರ ಮೇಲೆ ಎಫ್ಐಆರ್ ದಾಖಲಿಸ್ತೀರಾ ಹಾಗಾದ್ರೆ ಅಂತ ಪ್ರಶ್ನೆಯನ್ನ ಮಾಡಿರೋದು ಈಗ ಬಿಜೆಪಿ. ಒಂದು ಟ್ವೀಟ್ ಮಾಡಿದೆ. ಒಂದು ಟ್ವೀಟ್ ಅಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ದೂರಿರೋದು ಅಲ್ಲಿ ಗಮನಿಸ್ತಾ ಇದೀವಲ್ಲ. ಟ್ವೀಟ್: ಶೂರ ಖರ್ಗೆ ತನ್ನ ಶೂರತ್ವವನ್ನ ಕೆಲಸ ಕಾರ್ಯದಲ್ಲಿ ಮಾಡಿ ತೋರಿಸಿ ಉದಾಹರಣೆ ಇಲ್ಲ. ಅರ್ಹತೆ, ನಾಯಕತ್ವ, ಬದ್ಧತೆ ಯಾವುದೂ ಇಲ್ಲದೆ ಇದ್ರು ಕೇವಲ ಅಪ್ಪನ ಹೆಸರಿನಲ್ಲಿ ಶಾಸಕನಾಗಿ ಸಚಿವನಾದ ಕಾರಣ ಜನಸಾಮಾನ್ಯರ ಭಾವನೆಗಳು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಬಿಜೆಪಿ ಮಾಡಿರೋ ಟ್ವೀಟ್ ಇದು. ಕ್ರೀಡಾಂಗಣವನ್ನು ಸರಿಪಡಿಸಿ ಅಂತ ಕೇಳ್ಕೊಂಡಂತ ರಾಷ್ಟ್ರ ಮಟ್ಟದ ಕ್ರೀಡಾಪಟುವಿಗೆ ಪಕ್ಕಾ ಲೋಕಲ್ ರೌಡಿ ಅಂತೆ ಪ್ರಿಯಾಂಕ್ ಖರ್ಗೆ ಉತ್ತರಿಸಿದ್ದಾರೆ ಅಂತ ಬಿಜೆಪಿ ತನ್ನ ಅಧಿಕೃತ ಖಾತೆಯಿಂದ ಟ್ವೀಟ್ ಒಂದನ್ನ ಮಾಡಿದೆ. ಈ ಅಪ್ಪ ಮಗನ ವರ್ತನೆಯಿಂದಲೇ ಉತ್ತರ ಕರ್ನಾಟಕ ಹಿಂದುಳಿದಿದೆ ಅನ್ನುವಂಥ ಟ್ವೀಟ್ ಅನ್ನ ಈಗ ಬಿಜೆಪಿ ಮಾಡಿರೋ. ಕ್ರೀಡಾಂಗಣ ಸುಧಾರಣೆಗೆ ಏನಾದರೂ ಹೋರಾಡಿದ್ರೆ ಎಫ್ಐಆರ್ ಅಸ್ತ್ರನ. ಅಂತಾರಾಷ್ಟ್ರೀಯ ಕ್ರೀಡಾಪಟು ಲೋಕೇಶ್ ರಾಥೋಡ್ ಮೇಲೆ ಎಫ್ಐಆರ್ ಈಗ ದಾಖಲಾಗಿದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಟ್ವೀಟ್ ಮಾಡಿದೆ. ಆ ಟ್ವೀಟ್ ಅಲ್ಲಿ ಒಂದಷ್ಟು ವಿಚಾರಗಳನ್ನ ಬಿಜೆಪಿ ಬರ್ಕೊಂಡಿರೋದು. ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಸ್ಟೇಡಿಯಂ ಅನ್ನ ಸರಿಪಡಿಸಿ ಅಂತ ಹೇಳಿದವರ ಮೇಲೆ ಪ್ರಕರಣ ದಾಖಲಿಸ್ತೀರಿ, ಕೇಸ್ ದಾಖಲಿಸಿ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಅಂತ ಟ್ವೀಟ್ ಮಾಡಿದೆ ಬಿಜೆಪಿ. ಖರ್ಗೆ ತನ್ನ ಶೂರತ್ವವನ್ನ ಕೆಲಸದಲ್ಲಿ ತೋರಿಸಲಿ, ಅಪ್ಪ ಮಗನ ವರ್ತನೆಯಿಂದ ಉತ್ತರ ಕರ್ನಾಟಕ ಹಿಂದುಳಿದಿದೆ ಅಂತ ಬಿಜೆಪಿ ಟ್ವೀಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಟ್ವೀಟ್ ಮಾಡಿರೋದು, ಹಾಗೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದೆ ಟ್ವೀಟ್ ಮಾಡಿ. ಈ ಟ್ವೀಟಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಬರೆದಿದ್ದಾರೆ. ಹಿಟ್ಲರ್ ಆಡಳಿತವನ್ನ ಪ್ರಿಯಾಂಕ್ ಖರ್ಗೆ ಮಾಡ್ತಾ ಇದ್ದಾರೆ, ಅದನ್ನೇ ಮಾದರಿಯಾಗಿ ಇಟ್ಕೊಂಡಿದ್ದಾರೆ ಅನ್ನುವಂಥ ವಿಚಾರವನ್ನ ಕೂಡ ಈಗ ಬರ್ಕೊಂಡಿರೋದು ಬಿಜೆಪಿ. ಕೇಸ್ ದಾಖಲಿಸಿ ದಬ್ಬಾಳಿಕೆ ಮಾಡ್ತೀರಾ ಅಂತ ಟ್ವೀಟ್ ಮಾಡಿದೆ ಬಿಜೆಪಿ. ಯಾವುದಾದ್ರೂ ಹೋರಾಟವನ್ನ ಮಾಡಿದ್ರೆ ಅಥವಾ ಹೋರಾಟಕ್ಕೆ ಇಳಿದ್ರೆ, ಕ್ರೀಡಾಂಗಣ ಸುಧಾರಣೆ ಮಾಡುವಂತ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡಿದ್ರು ಅಂತಾರಾಷ್ಟ್ರೀಯ ಕ್ರೀಡಾಪಟು, ಅವ್ರ ಮೇಲೆ ಎಫ್ಐಆರ್ ದಾಖಲಿಸ್ತೀರಾ ಹಾಗಾದ್ರೆ ಅಂತ ಪ್ರಶ್ನೆಯನ್ನ ಮಾಡಿರೋದು ಈಗ ಬಿಜೆಪಿ. ಒಂದು ಟ್ವೀಟ್ ಮಾಡಿದೆ. ಒಂದು ಟ್ವೀಟ್ ಅಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ದೂರಿರೋದು ಅಲ್ಲಿ ಗಮನಿಸ್ತಾ ಇದೀವಲ್ಲ. ಟ್ವೀಟ್: ಶೂರ ಖರ್ಗೆ ತನ್ನ ಶೂರತ್ವವನ್ನ ಕೆಲಸ ಕಾರ್ಯದಲ್ಲಿ ಮಾಡಿ ತೋರಿಸಿ ಉದಾಹರಣೆ ಇಲ್ಲ. ಅರ್ಹತೆ, ನಾಯಕತ್ವ, ಬದ್ಧತೆ ಯಾವುದೂ ಇಲ್ಲದೆ ಇದ್ರು ಕೇವಲ ಅಪ್ಪನ ಹೆಸರಿನಲ್ಲಿ ಶಾಸಕನಾಗಿ ಸಚಿವನಾದ ಕಾರಣ ಜನಸಾಮಾನ್ಯರ ಭಾವನೆಗಳು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಬಿಜೆಪಿ ಮಾಡಿರೋ ಟ್ವೀಟ್ ಇದು. ಕ್ರೀಡಾಂಗಣವನ್ನು ಸರಿಪಡಿಸಿ ಅಂತ ಕೇಳ್ಕೊಂಡಂತ ರಾಷ್ಟ್ರ ಮಟ್ಟದ ಕ್ರೀಡಾಪಟುವಿಗೆ ಪಕ್ಕಾ ಲೋಕಲ್ ರೌಡಿ ಅಂತೆ ಪ್ರಿಯಾಂಕ್ ಖರ್ಗೆ ಉತ್ತರಿಸಿದ್ದಾರೆ ಅಂತ ಬಿಜೆಪಿ ತನ್ನ ಅಧಿಕೃತ ಖಾತೆಯಿಂದ ಟ್ವೀಟ್ ಒಂದನ್ನ ಮಾಡಿದೆ. ಈ ಅಪ್ಪ ಮಗನ ವರ್ತನೆಯಿಂದಲೇ ಉತ್ತರ ಕರ್ನಾಟಕ ಹಿಂದುಳಿದಿದೆ ಅನ್ನುವಂಥ ಟ್ವೀಟ್ ಅನ್ನ ಈಗ ಬಿಜೆಪಿ ಮಾಡಿರೋ. ಕ್ರೀಡಾಂಗಣ ಸುಧಾರಣೆಗೆ ಏನಾದರೂ ಹೋರಾಡಿದ್ರೆ ಎಫ್ಐಆರ್ ಅಸ್ತ್ರನ. ಅಂತಾರಾಷ್ಟ್ರೀಯ ಕ್ರೀಡಾಪಟು ಲೋಕೇಶ್ ರಾಥೋಡ್ ಮೇಲೆ ಎಫ್ಐಆರ್ ಈಗ ದಾಖಲಾಗಿದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಟ್ವೀಟ್ ಮಾಡಿದೆ. ಆ ಟ್ವೀಟ್ ಅಲ್ಲಿ ಒಂದಷ್ಟು ವಿಚಾರಗಳನ್ನ ಬಿಜೆಪಿ ಬರ್ಕೊಂಡಿರೋದು. ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಸ್ಟೇಡಿಯಂ ಅನ್ನ ಸರಿಪಡಿಸಿ ಅಂತ ಹೇಳಿದವರ ಮೇಲೆ ಪ್ರಕರಣ ದಾಖಲಿಸ್ತೀರಿ, ಕೇಸ್ ದಾಖಲಿಸಿ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಅಂತ ಟ್ವೀಟ್ ಮಾಡಿದೆ ಬಿಜೆಪಿ. ಖರ್ಗೆ ತನ್ನ ಶೂರತ್ವವನ್ನ ಕೆಲಸದಲ್ಲಿ ತೋರಿಸಲಿ,
ಅಪ್ಪ ಮಗನ ವರ್ತನೆಯಿಂದ ಉತ್ತರ ಕರ್ನಾಟಕ ಹಿಂದುಳಿದಿದೆ ಅಂತ ಬಿಜೆಪಿ ಟ್ವೀಟ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಟ್ವೀಟ್ ಮಾಡಿರೋದು, ಹಾಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದೆ ಟ್ವೀಟ್ ಮಾಡಿ. ಈ ಟ್ವೀಟಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಬರೆದಿದ್ದಾರೆ. ಹಿಟ್ಲರ್ ಆಡಳಿತವನ್ನ ಪ್ರಿಯಾಂಕ್ ಖರ್ಗೆ ಮಾಡ್ತಾ ಇದ್ದಾರೆ, ಅದನ್ನೇ ಮಾದರಿಯಾಗಿ ಇಟ್ಕೊಂಡಿದ್ದಾರೆ ಅನ್ನುವಂಥ ವಿಚಾರವನ್ನ ಕೂಡ ಈಗ ಬರ್ಕೊಂಡಿರೋದು ಬಿಜೆಪಿ. ಕೇಸ್ ದಾಖಲಿಸಿ ದಬ್ಬಾಳಿಕೆ ಮಾಡ್ತೀರಾ ಅಂತ ಟ್ವೀಟ್ ಮಾಡಿದೆ ಬಿಜೆಪಿ. ಯಾವುದಾದ್ರೂ ಹೋರಾಟವನ್ನ ಮಾಡಿದ್ರೆ ಅಥವಾ ಹೋರಾಟಕ್ಕೆ ಇಳಿದ್ರೆ, ಕ್ರೀಡಾಂಗಣ ಸುಧಾರಣೆ ಮಾಡುವಂತ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡಿದ್ರು ಅಂತಾರಾಷ್ಟ್ರೀಯ ಕ್ರೀಡಾಪಟು, ಅವ್ರ ಮೇಲೆ FIR ದಾಖಲಿಸ್ತೀರಾ ಹಾಗಾದ್ರೆ ಅಂತ ಪ್ರಶ್ನೆಯನ್ನ ಮಾಡಿರೋದು ಈಗ ಬಿಜೆಪಿ. ಒಂದು ಟ್ವೀಟ್ ಮಾಡಿದೆ. ಒಂದು ಟ್ವೀಟಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ದೂರಿರೋದು ಅಲ್ಲಿ ಗಮನಿಸ್ತಾ ಇದ್ದೀವಲ್ಲ. ಟ್ವೀಟ್: ಶೂರ ಖರ್ಗೆ ತನ್ನ ಶೂರತ್ವವನ್ನ ಕೆಲಸ ಕಾರ್ಯದಲ್ಲಿ ಮಾಡಿ ತೋರಿಸಿ ಉದಾಹರಣೆ ಇಲ್ಲ. ಅರ್ಹತೆ, ನಾಯಕತ್ವ, ಬದ್ಧತೆ ಯಾವುದೂ ಇಲ್ಲದೆ ಇದ್ರೂ ಕೇವಲ ಅಪ್ಪನ ಹೆಸರಿನಲ್ಲಿ ಶಾಸಕನಾಗಿ ಸಚಿವನಾದ ಕಾರಣ ಜನಸಾಮಾನ್ಯರ ಭಾವನೆಗಳು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಬಿಜೆಪಿ ಮಾಡಿರೋ ಟ್ವೀಟ್ ಇದು. ಕ್ರೀಡಾಂಗಣವನ್ನು ಸರಿಪಡಿಸಿ ಅಂತ ಕೇಳ್ಕೊಂಡಂತ ರಾಷ್ಟ್ರ ಮಟ್ಟದ ಕ್ರೀಡಾಪಟುವಿಗೆ ಪಕ್ಕಾ ಲೋಕಲ್ ರೌಡಿ ಅಂತೆ ಪ್ರಿಯಾಂಕ್ ಖರ್ಗೆ ಉತ್ತರಿಸಿದ್ದಾರೆ ಅಂತ ಬಿಜೆಪಿ ತನ್ನ ಅಧಿಕೃತ ಖಾತೆಯಿಂದ ಟ್ವೀಟ್ ಒಂದನ್ನ ಮಾಡಿದೆ. ಈ ಅಪ್ಪ ಮಗನ ವರ್ತನೆಯಿಂದಲೇ ಉತ್ತರ ಕರ್ನಾಟಕ ಹಿಂದುಳಿದಿದೆ ಅನ್ನುವಂಥ ಟ್ವೀಟ್ ಅನ್ನ ಈಗ ಬಿಜೆಪಿ ಮಾಡಿರೋ. ಕ್ರೀಡಾಂಗಣ ಸುಧಾರಣೆಗೆ ಏನಾದರೂ ಹೋರಾಡಿದ್ರೆ FIR ಅಸ್ತ್ರನ. ಅಂತಾರಾಷ್ಟ್ರೀಯ ಕ್ರೀಡಾಪಟು ಲೋಕೇಶ್ ರಾಥೋಡ್ ಮೇಲೆ FIR ಈಗ ದಾಖಲಾಗಿದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಟ್ವೀಟ್ ಮಾಡಿದೆ. ಆ ಟ್ವೀಟಲ್ಲಿ ಒಂದಷ್ಟು ವಿಚಾರಗಳನ್ನ ಬಿಜೆಪಿ ಬರ್ಕೊಂಡಿರೋದು. ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಸ್ಟೇಡಿಯಂ ಅನ್ನ ಸರಿಪಡಿಸಿ ಅಂತ ಹೇಳಿದವರ ಮೇಲೆ ಪ್ರಕರಣ ದಾಖಲಿಸ್ತೀರಿ, ಕೇಸ್ ದಾಖಲಿಸಿ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ ಅಂತ ಟ್ವೀಟ್ ಮಾಡಿದೆ ಬಿಜೆಪಿ. ಖರ್ಗೆ ತನ್ನ ಶೂರತ್ವವನ್ನ ಕೆಲಸದಲ್ಲಿ ತೋರಿಸ್ಲಿ. ಅಪ್ಪ ಮಗನ ವರ್ತನೆಯಿಂದ ಉತ್ತರ ಕರ್ನಾಟಕ ಹಿಂದುಳಿದಿದೆ ಅಂತ ಬಿಜೆಪಿ ಟ್ವೀಟ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಟ್ವೀಟ್ ಮಾಡಿರೋದು, ಹಾಗೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದೆ ಟ್ವೀಟ್ ಮಾಡಿ. ಈ ಟ್ವೀಟಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಬರೆದಿದ್ದಾರೆ. ಹಿಟ್ಲರ್ ಆಡಳಿತವನ್ನ ಪ್ರಿಯಾಂಕ್ ಖರ್ಗೆ ಮಾಡ್ತಾ ಇದ್ದಾರೆ, ಅದನ್ನೇ ಮಾದರಿಯಾಗಿ ಇಟ್ಕೊಂಡಿದ್ದಾರೆ ಅನ್ನುವಂಥ ವಿಚಾರವನ್ನ ಕೂಡ ಈಗ ಬರ್ಕೊಂಡಿರೋದು ಬಿಜೆಪಿ. ಕೇಸ್ ದಾಖಲಿಸಿ ದಬ್ಬಾಳಿಕೆ ಮಾಡ್ತೀರಾ ಅಂತ ಟ್ವೀಟ್ ಮಾಡಿದೆ ಬಿಜೆಪಿ. ಯಾವುದಾದ್ರೂ ಹೋರಾಟವನ್ನ ಮಾಡಿದ್ರೆ ಅಥವಾ ಹೋರಾಟಕ್ಕೆ ಇಳಿದ್ರೆ, ಕ್ರೀಡಾಂಗಣ ಸುಧಾರಣೆ ಮಾಡುವಂತ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡಿದ್ರು ಅಂತಾರಾಷ್ಟ್ರೀಯ ಕ್ರೀಡಾಪಟು, ಅವ್ರ ಮೇಲೆ FIR ದಾಖಲಿಸ್ತೀರಾ ಹಾಗಾದ್ರೆ ಅಂತ ಪ್ರಶ್ನೆಯನ್ನ ಮಾಡಿರೋದು ಈಗ ಬಿಜೆಪಿ. ಒಂದು ಟ್ವೀಟ್ ಮಾಡಿದೆ. ಒಂದು ಟ್ವೀಟಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ದೂರಿರೋದು ಅಲ್ಲಿ ಗಮನಿಸ್ತಾ ಇದ್ದೀವಲ್ಲ. ಟ್ವೀಟ್: ಶೂರ ಖರ್ಗೆ ತನ್ನ ಶೂರತ್ವವನ್ನ ಕೆಲಸ ಕಾರ್ಯದಲ್ಲಿ ಮಾಡಿ ತೋರಿಸಿ ಉದಾಹರಣೆ ಇಲ್ಲ. ಅರ್ಹತೆ, ನಾಯಕತ್ವ, ಬದ್ಧತೆ ಯಾವುದೂ ಇಲ್ಲದೆ ಇದ್ರೂ ಕೇವಲ ಅಪ್ಪನ ಹೆಸರಿನಲ್ಲಿ ಶಾಸಕನಾಗಿ ಸಚಿವನಾದ ಕಾರಣ ಜನಸಾಮಾನ್ಯರ